ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕಳೆದ ಒಂದು ಕ್ಲಾಸಿನೊಳಗೆ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 3ನೆಯ ಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಈ ಪಾಠದ ಪಾಠ ಪ್ರವೇಶ, ಕವಿ ಪರಿಚಯ, ಪದಗಳ ಅರ್ಥವನ್ನು ನೋಡಿದ್ದೀರಿ. ಇಂದು ನಾನು ಪಾಠದ ಸಾರಾಂಶವನ್ನು ಹೇಳ್ತಾ ಇದ್ದೀನಿ. ಈ ತಾಯಿಯ ಹೆಸರು ಗೀತಾ. ನೀವು ಪಾಠದ ಒಂದು ಶೀರ್ಷಿಕೆಯನ್ನು ತಲೆಬರಹವನ್ನು ನೋಡಿರಿ. ಜೇನು ಕುರುಬರ ತಾಯಿ ಅಂದರೆ ಆ ಜೇನು ಕುರುಬರ ತಾಯಿ ಹೆಸರೇನು? ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ಜೇನು ಕುರುಬರಂದ್ರ ಕಾಡಿನೊಳಗ ಜೇನನ್ನ ಸಂಗ್ರಹಿಸುವಂತಹ ಜನರಿಗೆ ಜೇನು ಕುರುಬರಂತ ಕರೀತಾರ. ಈಕೆ ಜೇನು ಕುರುಬರ ಹೆಂಗಸು. ಕಷ್ಟಗಳನ್ನು ಉಂಡು ಉಂಡು ಬಹುಶಃ, ಇಲ್ಲಿ ಉಂಡು ಉಂಡು ಅಂತ ಹೇಳಿ ಒಂದು ಶಬ್ದ 2 ಬಾರಿ ಬಳಕೆಯಾಗ್ಯದ. ಇದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಬಹುಶಃ ಇಲ್ಲಿ ಶ ಆದ ತಕ್ಷಣ 2 ಸೊನ್ನೆ ಬಂದಾವ ನೋಡ್ರಿ, ಅದಕ್ಕೆ ನಾವು ವಿಸರ್ಗ ಅಂತ ಕರಿತೀವಿ. ವರ್ಣಮಾಲೆಯಲ್ಲಿ ಒಂದು 3 ಪ್ರಕಾರಗಳು ಬರ್ತಾವ: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಯೋಗವಾಹಗಳ ಸಂಖ್ಯೆ 2. ಅದರೊಳಗೆ ಒಂದನೇದ್ದು ಅನುಸ್ವಾರ. ಅನುಸ್ವಾರ ಅಂದ್ರೆ 1 ಸೊನ್ನೆ, ವಿಸರ್ಗ ಅಂದ್ರೆ 2 ಸೊನ್ನೆ. ಇಲ್ಲಿ ಬಹುಶಃ ಪದ ಏನಿದು? ವಿಸರ್ಗ ಪದ. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. ಇಲ್ಲಿ ಕವಿ ಆಕೆ ಎಷ್ಟು ಕಷ್ಟವನ್ನ ಪಡ್ತಾಳಂತ ಹೇಳಿ ಹೇಳಲಿಕ್ಕೆ ಹೊರಟಾರ. ಆಕೆಯ ಮುಖ ಅಂದ್ರೆ ಸಾಮಾನ್ಯವಾಗಿ ಕಷ್ಟಗಳು ಬಹಳ ಉಣುವವರು ಗಂಡು ಮಕ್ಕಳಂತ ನಾವು ಹೇಳ್ತೀವಿ. ಅವರಿಗೆ ಸಂಸಾರದ ಜವಾಬ್ದಾರಿ ಬಹಳ ಇರ್ತದ. ಆ ರೀತಿ ಇಲ್ಲಿ ಆಕೆ ಗೀತಾಗೂ ಸಹ ಏನಾಗಿರ್ತದಂದ್ರ ಕಷ್ಟಗಳನ್ನ ಸಹಿಸಿಕೊಂಡು ಆಕೆ ಒಂಥರ ಗಂಡಸಿನಂತೆ ಅಂದ್ರ ಹಾಡಾಗ್ಬಿಟ್ಟಾಳಂತ ಹೇಳಿ ಇಲ್ಲಿ ಕವಿ ಹೇಳ್ತಾರ. ಮಗನ ಹೆಸರು ಶಿವ. ಇಲ್ಲಿ ಕಾಡು ಆನೆಯ ಮಗ ಅಂತ ಹೇಳಿ ನೀವು ಪಾಠದ ಹೆಡ್ಡಿಂಗ್ ನೋಡ್ತೀರಲ್ಲ, ಆ ಕಾಡು ಆನೆಯ ಮಗ ಅಂದ್ರೆ ಮಗ ಯಾರು ಇಲ್ಲಿ? ಆತನ ಹೆಸರೇನು? ಶಿವ ಅಂತ ಹೇಳಿ. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ. ಇಲ್ಲಿ ಮಗ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಏನಂತೀವಿ? ಅಲ್ಲಿ ವ್ಯಕ್ತಿ ಇರಬಹುದು, ಮನುಷ್ಯರ ಪುತ್ರ ಇರಬಹುದು ಅಂತ ಹೇಳಿ ನಾವು ಅನ್ಕೋತೀವಿ. ಆದರೆ ಅದು ಮನುಷ್ಯ ಪುತ್ರ ಅಲ್ಲ. ಶಿವ ಅಂದ್ರೆ ಯಾರು? ಇಲ್ಲಿ ಮನುಷ್ಯ ಪುತ್ರ ಅಲ್ಲ. ಹಾಗಾದ್ರೆ ಶಿವ ಯಾರು? ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಂದ್ರ ಕನ್ನಡದ ವ್ಯಾಕರಣದೊಳಗ ಪ್ರಾಣಿ ಮತ್ತು ಪಕ್ಷಿಗಳನ್ನ ನಪುಂಸಕ ಲಿಂಗಕ್ಕೆ ಸೇರಿಸ್ತೀವಿ, ಹೌದಾ? ಇಲ್ಲಿ ಕವಿ ಪುತ್ರ ಅಂತ ಹೇಳಿ ಸಂಬೋಧನೆ ಮಾಡ್ಯಾರ, ಮಗ ಅಂತ ಹೇಳಿ ಸಂಬೋಧನೆ ಮಾಡ್ಯಾರ. ಆದ್ರೆ ನಾವು ಕನ್ನಡ ವ್ಯಾಕರಣದೊಳಗ ಪ್ರಾಣಿ ಮತ್ತು ಪಕ್ಷಿಗಳನ್ನ ನಪುಂಸಕ ಲಿಂಗಕ್ಕೆ ಸೇರಿಸ್ತೀವಿ. ಅದು ಹೆಣ್ಣಾಗಿರಬಹುದು, ಗಂಡಾಗಿರಬಹುದು. ಈ ಉದಾಹರಣೆ ನೋಡಬಹುದು. ಆಕಳು ಹಾಲನ್ನು ಕೊಡುತ್ತದೆ ಅಂತ ಹೇಳ್ತೀವಿ. ಆಕಳು ಹಾಲನ್ನು ಕೊಡುತ್ತಾಳೆ ಅಂತ ನಾವು ಹೇಳಂಗಿಲ್ಲ. ನಾವು ಕೊಡುತ್ತದೆ ಅಂತ ಹೇಳಿ ನಪುಂಸಕ ಲಿಂಗವನ್ನ ಬಳಸ್ತೀವಿ. ಇಲ್ಲಿ ಕವಿ ಬಳಸ್ಯಾರ ಅಂತ ಹೇಳಿ ಇದು ನೀವು ಪುಲ್ಲಿಂಗ ಅಂತ ಹೇಳಿ ಹೇಳುವಾಗಿಲ್ಲ. ನೋಡ್ರಿ, ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ, ಮನುಷ್ಯರ ಗುಂಡೇಟಿನಿಂದ ಈ ಆನೆ ಮಗ ಶಿವ ಅಂತ ಏನ್ ಆನೆ ಮರಿ ಅದಲ್ಲ, ಅದರ ತಾಯಿ ಏನಾಗಿರ್ತಾಳಂದ್ರ ತೀರಿ ಹೋಗಿರ್ತಾಳ. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನು 2 ತಿಂಗಳು ತುಂಬಿರಲಿಲ್ಲ. ಇನ್ನು 2 ತಿಂಗಳು ಸಹಿತ ಆ ಆನೆ ಮರಿಗೆ ಆಗಿರ್ಲಿಲ್ಲ. ಅಷ್ಟು ಅದೇನಾಗಿತ್ತು? ಸಣ್ಣದಿತ್ತು. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಅಂದ್ರೆ 1.5 ತಿಂಗಳಿನಿಂದ ಈ ಗೀತಾ ಏನ್ ಮಾಡ್ತಿದ್ಲು? ಆನೆ ಮಗ ಶಿವನನ್ನ ಸಾಕ್ತಾ ಇದ್ಲು. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ, ಆಕೆ ಇಷ್ಟೊಂದು ಸೀರಿಯಸ್ ಆಗಿದ್ಲು ಅಂದ್ರ ಯಾವ ರೀತಿ ತಾಯಿ ತನ್ನ ಮಕ್ಕಳನ್ನ ಅಷ್ಟೊಂದು ಕಾಳಜಿ ಮಾಡ್ತಾಳಲ್ಲ, ಆ ರೀತಿ ಆಕೆ ಅಷ್ಟು ಗಂಭೀರವಾಗಿ ಆ ಒಂದು ಆನೆ ಮರಿಯನ್ನ ಸಾಕಬೇಕು ಅಂತ ಹೇಳಿ ಅಷ್ಟಕ್ಕೆ ಏನ್ ಮಾಡಿರ್ತಾಳ? ಗಂಭೀರವಾಗಿ ಅದನ್ನ ತಗೊಂಡಿರ್ತಾಳ. ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ರಾತ್ರಿಯೆಲ್ಲ ಆ ಆನೆ ಮರಿಯನ್ನ ಕಾವಲು ಕಾಯ್ತಿರ್ತಾಳ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ನೋಡ್ರಿ, ಸಾಮಾನ್ಯವಾಗಿ ಸಣ್ಣ ಮಕ್ಕಳ ಹತ್ರ ನಾವು ಎಷ್ಟೊಂದು ಬೇಜಾರು ಮಾಡ್ಕೋತೀವಿ, ನಿದ್ದೆ ಹಾಳು ಮಾಡುತ್ತಲ್ಲ ಮಗು ಅಂತ ಹೇಳಿ. ಗೀತಾ ಯಾವತ್ತೂ ಬೇಜಾರು ಮಾಡ್ಕೋತಾ ಇರ್ಲಿಲ್ಲ. ಆಕೆ ರಾತ್ರಿ ಇಡೀ ಆಕೆಗೆ ನಿದ್ದೆ ಹತ್ತುತ್ತಾ ಇರ್ಲಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ರಾತ್ರಿ 2 ಸಾರಿ ಏನ್ ಮಾಡ್ತಾ ಇದ್ಲು? ಆ ಆನೆ ಮಗ ಶಿವನಿಗೆ ಹಾಲನ್ನ ಕಾಯಿಸಿ ಕುಡಿಸ್ಲಿಕ್ಕೆ 2 ಬಾರಿ ಹೇಳ್ತಾ ಇದ್ಲು. 1 ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳೆ. ಅದು ಗಲೀಜು ಮಾಡ್ತಂದ್ರ ಅದರ ಕಕ್ಕ ಬಳಿಲಿಕ್ಕೆ ಸಹಿತ ಆಕೆ ಹೇಳ್ತಾ ಇದ್ಲು. ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ಹಗಲೊತ್ತು ಸಹ
ಆ ಶಿವ ಎಲ್ಲಿ ಹೋದ ಎಲ್ಲಿ ಬಂದ ಅಂತೇಳಿ ಅದರ ಆನೆ ಮಗನನ್ನ ಅಷ್ಟೊಂದು ಆಕಿ ನೋಡ್ಕೋತಾ ಇದ್ಲು, ಕಾಯ್ತಾ ಇದ್ಲು. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಏನಾದ್ರೂ ಅದು ನಡೆಯುವಾಗ ಬಿತ್ತು ಅಂದ್ರ ಅಥವಾ ಏನಾದ್ರೂ ಆಯ್ತು ಅಂದ್ರ ಆಕೆಗೆ ಬಹಳ ಸಂಕಟ ಆಗ್ತಾ ಇತ್ತು. ಇಲ್ಲಿ ದಸಕ್ಕೆನ್ನುತ್ತದೆ ಅನ್ನೋದು ಇದು ಅನುಕರಣ ಅವ್ಯಯ ಅಂತ ನಾವು ಹೇಳ್ತೀವಿ. ಹೌದಾ? ಒಂದು ಸೌಂಡನ್ನ ನಾವೇನ್ ಮಾಡ್ತೀವಿ? ಅದನ್ನ ಹೇಳೋದಕ್ಕೆ ಶಬ್ದದ ರೂಪದಲ್ಲಿ ಹೇಳೋದಕ್ಕೆ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಅನುಕರಣ ಅವ್ಯಯ ಅಂದ್ರೇನು? ಯಾವುದೋ ಒಂದು ಧ್ವನಿ ವಿಶೇಷತೆಯನ್ನ ನಾವು ಕೇಳಿದಂತೆ ಪುನಃ ಉಚ್ಚಾರ ಮಾಡಿ ಹೇಳುವುದಕ್ಕೆ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಅವ್ಯಯದೊಳಗೆ ಬರ್ತದೆ ಇದು ಗ್ರಾಮರ್ ಪಾರ್ಟ. ಅಂದ್ರೆ ಯಾವುದಾದ್ರೂ ಸೌಂಡ್ಗಳನ್ನ ನಾವು ಏನ್ ಮಾಡ್ತೀವಿ ಆ ರೀತಿ ಹೇಳ್ತೀವಿ. ಈಗ ನದಿ ಹೆಂಗ್ ಹರಿತದ? ನದಿ ಜುಳು ಜುಳು ಹರಿಯುತ್ತದೆ. ಬೆಂಕಿ ಧಗ ಧಗ ಉರಿಯುತ್ತದೆ. ಅದು ಧಗ ಧಗ ಅಂತ ಅನ್ನಂಗಿಲ್ಲ, ಜುಳು ಜುಳು ಅಂತ ಇರಂಗಿಲ್ಲ. ನಾವೇನ್ ಮಾಡ್ತೀವಿ? ಅದರ ಶಬ್ದವನ್ನ ನಾವು ಕೇಳಿ ಈ ರೀತಿ ಅಂತ ಹೇಳಿ ನಾವು ಉಚ್ಚಾರ ಮಾಡಿ ಹೇಳ್ತೀವಿ. ಇಲ್ಲಿ ಅನುಕರಣ ಅವ್ಯಯದೊಳಗ ಯಾವುದು ಅರ್ಥ ಇರಂಗಿಲ್ಲ. ಜುಳು ಜುಳು ಅನ್ನೋದೇನು? ಇದು ಒಂದು ನೀರು ಹರಿಯುವಂತಹ ಒಂದು ಅದು ಸೌಂಡು. ಅದಕ್ಕೆ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಇಲ್ಲಿ ಕರುಳು ದಸಕ್ಕೆನ್ನುತ್ತದೆ, ನನ್ನ ಎದಿ ಸಳಕ್ಕಂತು ಅಂತ ಹೇಳಿ ಈ ರೀತಿ ನಾವು ಹೇಳ್ತಿರ್ತೀವಲ್ಲ, ಆ ರೀತಿ ಅನ್ನಂಗಿಲ್ಲ. ನಾವು ಆ ಭಯದೊಳಗ ಆ ಗಾಬರಿಗೆ ಏನ್ ಮಾಡ್ತೀವಿ? ಅದೊಂದು ಹೆಸರು ಕೊಟ್ಟಿವಲ್ಲ, ಅದಕ್ಕೆ ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಅದೇನಾದ್ರೂ ಮಣ್ಣಿನೊಳಗ ಧೂಳಿನೊಳಗ ಆನೆ ಮಗ ಶಿವ ಆಟ ಆಡಿ ಮೈಯೆಲ್ಲ ಹೊಲಸು ಮಾಡ್ಕೊಂಡು ಬಂದ್ರ ಆಕೆ ಏನ್ ಮಾಡ್ತಿದ್ಲು? ತನ್ನ ಶರ್ಟಿನ ತುದಿಯಿಂದ ಅದನ್ನ ಒರೆಸಿ ಅದನ್ನ ಸ್ವಚ್ಛ ಮಾಡ್ತಿದ್ಲು. ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಾಳೆ. 2 ಸಾರಿ ಅದಕ್ಕೆ ಸ್ನಾನ ಮಾಡಿಸ್ತಿದ್ಲು. ಅದು ಎಂಥ ನೀರ? ಬಿಸಿ ನೀರಿನ ಸ್ನಾನವನ್ನ ಮಾಡಿಸ್ತಾ ಇದ್ಲು. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಹೋಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಮತ್ತಷ್ಟೇ ಅಲ್ಲ, ಅದಕ್ಕೇನು ಮಾಡ್ತಿದ್ಲು? ಸಣ್ಣ ಮಕ್ಕಳಿಗೆ ನಾವು ಯಾವ ರೀತಿ ಗಂಜಿ ಮಾಡಿ ಹಾಕ್ತೀವಲ್ಲ, ಆ ರೀತಿ ಈಕೆನೂ ಏನು ಮಾಡ್ತಿದ್ಲು ಅಂದ್ರೆ ಹಾಲಿನೊಳಗೆ ರಾಗಿ ಹುಡಿ ಅಂದ್ರೆ ಹಿಟ್ಟು ಅಂತ ಕರಿತೀವಿ. ರಾಗಿ ಹಿಟ್ಟನ್ನ ಹಾಕಿ ಕಲಸಿ ಅದನ್ನ ಅಂಬಲಿ ಮಾಡಿ ಏನ್ ಮಾಡ್ತಿದ್ಲು? ಆ ಒಂದು ಆನೆಯ ಮರಿಗೆ ಕುಡಿಸ್ತಾ ಇದ್ಲು. ಅದೇನಾದ್ರೂ ಒಲ್ಲೆ ಅಂತ ಹೇಳಿ ಉಗುಳಿದ್ರೆ ಏನ್ ಮಾಡ್ತಿದ್ಲು? ಆಕೆ ಬೈಲಕ್ಕೆ ಆರಂಭ ಮಾಡ್ತಿದ್ಲು, ಬೈತಾ ಇದ್ಲು. ಬೈದಾದ ನಂತರ ಅಯ್ಯೋ ನಿನ್ನ ಬೈದೆನ ಕೂಸೆ ರಾಜ ಅಂತ ಮಮ್ಮಲ ಮರಗುತ್ತಾಳೆ. ನಾವು ಸಣ್ಣ ಮಕ್ಕಳಿಗೆ ಮೊದಲು ಬೈತೀವಿ, ಆಮೇಲೆ ಮತ್ತೆ ಏನ ಮಾಡ್ತೀವಿ? ಅವಕ್ಕ ರಂಭಿಸ್ತೀವಲ್ಲ, ಇಲ್ಲ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು ಅಂಥೇಳಿ ನಾವು ಏನು ಮಾಡ್ತೀವಿ? ಆ ಮಕ್ಕಳನ್ನು ಸಂಭಾಳಿಸ್ತೀವಲ್ಲ, ಅದೇ ರೀತಿ ಮೊದಲು ಗೀತಾ ಬೈತಿದ್ಲು. ಆಮೇಲೆ ಅದಕ್ಕೆ ಅಯ್ಯೋ ನಿನಗೆ ಬೈದ್ನಲ್ಲಪ್ಪ ರಾಜ ಕೂಸೆ ಅಂಥೇಳಿ ಅದನ್ನು ಆಕೆ ಏನು ಮಾಡ್ತಿದ್ಲು? ಹೇಳ್ತಾ ಇದ್ಲು. ಬೈದಿದ್ದಕ್ಕೆ ಆಕೆ ಮರುಕವನ್ನು ಪಡ್ತಾ ಇದ್ಲು. ಈ ತುಂಟ ಆನೆ ಮರಿಯೂ ಅಷ್ಟೇ, ಅದನ್ನು ಬಹಳಷ್ಟು ಕೀಟಲೆಗಳನ್ನು ಮಾಡ್ತಿತ್ತು. ತುಂಟ ಆನೆಯಾಗಿತ್ತು. ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಅದು ತುಂಟ ಭಾಳಿತ್ತು. ಬಹಳ ಕೀಟಲೆಗಳನ್ನು ಬಹಳ ಕಾಟ ಕೊಡ್ತಿತ್ತಕ್ಕಿಗೆ. ಬೇಕು ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು. ಬೇಕಂತಲೇ ಆಕೆ ಕೂದಲನ್ನ ಮ್ಯಾಲೆ ಕಟ್ಟಿರ್ತಿದ್ಲು, ಅದನ್ನ ಎಳಿತಾ ಇತ್ತು. ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನ ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ. ಆಕೆ ಬಿಸಿಲಲ್ಲಿ ತನ್ನ ಬಟ್ಟೆಗಳನ್ನ ಹಾಕಿರ್ತಿದ್ಲಲ್ಲ ಒಣಗಲಿಕ್ಕೆ, ಅದರ ಮೇಲೆ ಏನ್ ಮಾಡ್ತಿತ್ತು? ಇದು ಎಲ್ಲ ನಡೆದಾಡಿ ಅದರ ಪಾದದ ಚಿತ್ರಗಳನ್ನ ಮೂಡಿಸ್ತಾ ಇತ್ತು. ಇನ್ನು ಬಹಳಷ್ಟು ಕೀಟಲೆಗಳನ್ನ ಮಾಡ್ತಾ ಇತ್ತು. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ, ನೋಡ್ರಿ ಸಾಮಾನ್ಯವಾಗಿ ಆನೆಯ ಕಿವಿಗಳು ಬಹಳ ದೊಡ್ಡ ಇರ್ತಾವ, ಹೌದಾ? ಆ ಕಿವಿಯನ್ನ ಹಿಡಿದು ಹಿಂಡಿ ಏನ್ ಮಾಡ್ತಾ ಇದ್ಲು? ಬುದ್ಧಿ ಹೇಳ್ತಾ ಇದ್ಲು. ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ಕಿವಿ ಹಿಡಿದು ಎಳ್ಕೊಂಡು ಬಂದು ಏನ್ ಮಾಡಿದ್ಲಂದ್ರ, ಆ ಒಂದು ಆನೆಗೆ ಇರ್ಲಿಕ್ಕೆ ಒಂದು ಬಿದಿರು ತಡಿಕೆ ಅಂದ್ರೆ ಬಿದಿರುಗಳಿರ್ತಾವ ನೋಡ್ರಿ, ಬಿದಿರನ್ನ ನೆಟ್ಟು ಅವುಗಳಿಂದ ಒಂದು ಏನ್ ಮಾಡಿದ್ಲಂದ್ರ ಒಂದು ಕೋಣೆಯನ್ನ ಮಾಡಿದ್ಲು. ಆನೆಗೆ ಇರ್ಲಿಕ್ಕೆ ಆಕಿ ಮಾಡಿದ್ಲು. ಅಲ್ಲಿ ಏನ್ ಮಾಡ್ತಾ ಇದ್ಲು? ಆ ಆಟದ ಸೆರೆಮನೆ ಅಂದ್ರೆ ಸಾಮಾನ್ಯವಾಗಿ ನಾವು ಕಾರಾಗೃಹ ಅಂತ ಕರಿತೀವಿ, ಹೌದಾ? ಜೈಲ್ ಅಂತ ಕರಿತೀವಿ ಸೆರೆಮನೆಗೆ. ಸೆರೆಮನೆ, ಅರಮನೆ, ಹೌದಾ? ಇಲ್ಲಿ ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ಕಿವಿ ಹಿಡಿದು ಎಳ್ಕೊಂಡು ಬಂದು ಅಲ್ಲಿ ಬೈತಾ ಇದ್ಲು. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ.
ಆಕೆ ಏನ್ ಹೇಳ್ತಿದ್ಲು, "ನಾನು ನಿನ್ನ ಅಮ್ಮ ಅದೀನಿ. ನನಗ ನಿನ್ನ ಬೈಲಿಕ್ಕೆ ಹಕ್ಕದ. ನೀನೇನಾದ್ರೆ ನನ್ನ ಮಾತು ಕೇಳೋಕೆ ನೀನು ಹಠ ಮಾಡ್ದೆ ಅಂದ್ರ, ನಾ ಏನ್ ಮಾಡ್ತೀನಿ ಸೌದೆ ಅಂದ್ರ ಕಟ್ಟಿಗೆ ತಗೊಂಡು ನಿನಗ ಹೊಡಿತೀನಿ ನಾನು, ಬಾರಿಸಿ ಬಿಡ್ತೀನಿ" ಅಂಥೇಳಿ ಆಕೆ ಹೆದರಿಸ್ತಾ ಇದ್ಲು. ಶಿವನೂ ಅಷ್ಟೇ ತಾನು ಆನೆ ಮರಿಯೆಂಬುದ ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ನೋಡ್ರಿ, ಸಾಮಾನ್ಯವಾಗಿ ವಿಧೇಯ ಅಂತ ಹೇಳಿ ನಾವು ಎಲ್ಲಿ ಬಳಸ್ತೀವಿ ಈ ಶಬ್ದವನ್ನ? ನೀವು ಪತ್ರಲೇಖನದೊಳಗೆ ಬಳಸ್ತೀರಿ. ಪತ್ರಲೇಖನದೊಳಗ ನಿಮ್ಮ ಶಿಕ್ಷಕರಿಗೆ ರಜಾ ಪತ್ರವನ್ನ ನೀವೇನ್ ಮಾಡಿರ್ತೀರಿ ಬರೆಯುವಾಗ ಕೊನೆಯಲ್ಲಿ ಬರಿತೀರಿ ನೋಡ್ರಿ, ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರೆದಿರ್ತೀರಿ. ವಿಧೇಯ ಅಂದ್ರ ಇಲ್ಲಿ ಆಜ್ಞೆಯನ್ನ ಪಾಲಿಸುವಂತಹ. ಹೌದಾ? ಇಲ್ಲೂ ಕೂಡ ಆ ಆನೆ ಏನ್ ಮಾಡ್ತಿತ್ತು ಅಂದ್ರ, ತಾನು ಆನೆ ಮರಿ ಎಂಬುದ ಮರೆತು ತಾನು ಆನೆ ಅಲ್ಲ, ಆನೆ ಮರಿ ಅಲ್ಲ ಅಂತೇಳಿ ವಿಧೇಯ ಮಗುವಂತೆ, ವಿಧೇಯ ಮಗು ಅಂದ್ರ ಇಲ್ಲಿ ಆಜ್ಞೆಯನ್ನ, ಗೀತಾಳ ಆಜ್ಞೆಯನ್ನ ಪಾಲಿಸುವಂತ ಮಗುವಿನ ಹಾಗೆ ಏನ್ ಮಾಡ್ತಿತ್ತು, ಅಳ್ಳಿಕ್ಕೆ ಆರಂಭ ಮಾಡ್ತಿತ್ತು. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಡುವಂತೆ ಕೇಳುತ್ತದೆ. ಅದು ಸಣ್ಣದೊಂದು ಆನೆ ಮರಿ ಯಾವ ರೀತಿ ಕೂಗು ಹಾಕ್ತದಲ್ಲ ಆ ರೀತಿ ಕೇಳಿಸ್ತಾ ಇತ್ತು. 3.5 ತಿಂಗಳ ಆನೆ ಮರಿ ಗೀಳಿಡುವ ಸದ್ದು, ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ. ನಮಗೆಲ್ಲ ಅನಿಸ್ತದ, ಏನಂದು ಆನಿಗೇನು ತಿಳಿತದ, ಮನುಷ್ಯರು ಬೈದ್ರ ಅದು ಹೆಂಗೆ ಅಳ್ತದ ಅಂಥೇಳಿ ಅನಿಸ್ತದ. ಅದು ಸಹಜ ಅಲ್ಲ ಅಂಥೇಳಿ ನಮಗೆಲ್ಲ ಗುರ್ತಾಗ್ತದ ಅಂಥೇಳಿ ಕವಿ ಹೇಳ್ತಾರ. ಗೀತಾ, ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಅನ್ನುತ್ತೇನೆ. ನೋಡ್ರಿ, ಕವಿ ಹೇಳ್ತಾರೆ ಇಲ್ಲಿ, ಗೀತಾ ಅಂದ್ರ ಅಳ್ಳಿಕತ್ತಲ್ಲ ಆನೆ, ಅದಕ್ಕೆ ಏನಾದರೂ ಅದಕ್ಕೆ ಕಣ್ಣಿಗೆ ಏನಾದರೂ ತಗುಲಿರ್ಬೇಕು, ಏನಾದರೂ ಸೋಂಕಾಗಿರ್ಬೇಕು, ನೋಡು ನೀನು ಕಣ್ಣೊಳಗೆ ನೀರು ಬಂದಾವ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರ. ಸೋಂಕು ಗಿಂಕು ಅನ್ನೋದು ಜೋಡು ನುಡಿ ಆಗ್ತದ. ಜೋಡು ನುಡಿಯೊಳಗೆ ಮತ್ತೆ 4 ಪ್ರಕಾರಗಳು ಬರ್ತಾವ. ಮೊದಲನೇದ್ದು ಸಮಾನಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ, ಆಮೇಲೆ ಪೂರಕಾರ್ಥಕ ಜೋಡು ನುಡಿ, ಅಸ್ಪಷ್ಟಾರ್ಥಕ ಜೋಡು ನುಡಿ ಅಂಥೇಳಿ 4 ಪ್ರಕಾರಗಳು ಬರ್ತಾವ. ಇಲ್ಲಿ ಸೋಂಕು ಗಿಂಕು, ಸೋಂಕು ಅನ್ನೋದಕ್ಕೆ ಅರ್ಥದ, ಗಿಂಕು ಅನ್ನೋದಕ್ಕೆ ಅರ್ಥ ಇಲ್ಲ. ಒಂದು ಶಬ್ದಕ್ಕೆ ಅರ್ಥ ಇದ್ದು ಇನ್ನೊಂದು ಶಬ್ದಕ್ಕೆ ಅರ್ಥ ಇಲ್ಲ, ಅಥವಾ ಎರಡೂ ಶಬ್ದಗಳಿಗೆ ಅರ್ಥ ಇಲ್ಲ ಅಂದ್ರೆ ನಾವು ಅದನ್ನ ಅಸ್ಪಷ್ಟಾರ್ಥಕ ಜೋಡು ನುಡಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೋಂಕು ಗಿಂಕು ಅನ್ನೋದು ಜೋಡು ನುಡಿ. ಆ ಜೋಡು ನುಡಿ ಒಳಗೆ ಯಾವ ಪ್ರಕಾರ ಅಂದ್ರೆ ಇದು ಅಸ್ಪಷ್ಟಾರ್ಥಕ ಜೋಡು ನುಡಿ. ಅಲ್ಲಿ ಕವಿಗಳು ಹೇಳ್ತಾರೆ, ಏನಾದ್ರೂ ಕಣ್ಣಿಗೆ ತಗುಲಿರಬೇಕು, ಸೋಂಕಾಗಿರ್ಬೇಕು ಅಂತ ಹೇಳಿ ಕವಿ ಹೇಳ್ತಾರ. ಆಗ ನೋಡ್ರಿ ಗೀತಾ ಏನ್ ಹೇಳ್ತಾಳ, ಸೋಂಕು ಅಲ್ಲ ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ, ಆಕೆ ಅನ್ನುತ್ತಾಳೆ. ಏನು ಸೋಂಕು ಆಗಿಲ್ಲ, ಗಿಂಕು ಆಗಿಲ್ಲ, ಅದಕ್ಕೆ ಬಹುಶಃ ಆ ತಾಯಿಯನ್ನ ಕಳ್ಕೊಂಡದಲ್ಲ, ಬಹುಶಃ ಆ ತಾಯಿಯ ನೆನಪಾಗಿರಬೇಕು ಅಂತೇಳಿ ಗೀತಾ ಹೇಳ್ತಾಳ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಆಕೆಗೂ ಏನಾಗಿತ್ತು ಅಂದ್ರೆ ಬಹಳ ಸಂಕಟ ಆಗಿತ್ತು. ಯಾಕಂದ್ರೆ ಆನೆ ಮರಿ ಏನ್ ಮಾಡಿತ್ತು, ತನ್ನ ತಾಯಿಯನ್ನು ಕಳ್ಕೊಂಡಿತ್ತಲ್ಲ, ಅನಾಥ ಆಗಿತ್ತಲ್ಲ, ಅದಕ್ಕೆ ಆಕಿಗೆ ಅದನ್ನ ನೆನಪಾದ ತಕ್ಷಣ, ಆನೆಯ ತಾಯಿಯನ್ನ ನೆನಪು ಮಾಡಿದ ತಕ್ಷಣ ಆಕಿಗೆ ಒಂಥರ ಮನಸ್ಸಿನೊಳಗ ಏನೋ ಒಂದು ನೋವ ಬಂದ್ ಹಾಗ ಹೋಗ್ತಾ ಇತ್ತು. ಆಕೆ ಉಸ್ ಅಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. ಇಲ್ಲಿ ನೋಡ್ರಿ, ಉಸ್ ಅಂತ ಅನ್ನೋ ಶಬ್ದ ಕೂಡ ಅನುಕರಣ ಅವ್ಯಯಕ್ಕ ಉದಾಹರಣೆ ಆಗ್ತದ. ಆಕೆ ಏನ್ ಮಾಡಿದ್ಲು, ನೆಲದ ಮ್ಯಾಗ ಮಂಡಿ ಊರಿ ಅಂದ್ರೆ ಮೊಳಕಾಲೂರಿ ಕೂಡ್ತಾಳಕಿ. ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಹಾಗೆ ಏನೇನೋ ಆನೆ ಬಗ್ಗೆ ನಾನಾ ಕಥೆಗಳನ್ನ ಕವಿಗಳ ಮುಂದೆ ಹೇಳ್ತಾ ಹೋಗ್ತಾಳ. ಸ್ವಲ್ಪ ಸ್ವಲ್ಪ ಕತೆ ಏನಾಗ್ತಿತ್ತು ಅಂದ್ರೆ ಕವಿಗೆ ಅರ್ಥ ಆಗ್ತಿತ್ತು, ಇನ್ನೊಂದಿಷ್ಟು ಉಳಿದಿದ್ದು ಏನಾಗ್ತಿತ್ತು, ಗಾಳಿಯೊಳಗ ಹಾಗೆ ಹೊರಟು ಹೋಗ್ತಾ ಇತ್ತು. ಅಂದ್ರೆ ಅಷ್ಟು ಸರಳ ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರ. ಇದಿಷ್ಟು ನೋಡ್ರಿ ಮಕ್ಕಳೇ, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಪಾಠದ ಸಾರಾಂಶ. ಮುಂದಿನ ಸಾರಾಂಶವನ್ನ ಮುಂದಿನ ಒಂದು ಭಾಗದಲ್ಲಿ ನಾವು ನೋಡೋಣ. ಧನ್ಯವಾದ ಮಕ್ಕಳೇ.